ಇವತ್ತು ಹೇಳಕ್ಕೆ ಹೊರಟಿರುವಂತಹ ಕತೆ ಒಂದು ನೈಜ ಘಟನೆ ಆಗಿರುತ್ತೆ. ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು, ಆದರೆ ನೈಜ ಘಟನೆ ಆಗಿರುತ್ತೆ. ಇದು ಒಂದು ರೀತಿ ವಿಚಿತ್ರವಾದಂತಹ ಪ್ರಾಕ್ಟೀಸ್ ಆಗಿರುತ್ತೆ. ಮಾಣಿ ಎಂಬುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ದೊಡ್ಡ ಬೃಹತ್ತಾದಂತಹ ಒಂದು ಆಲದ ಮರ ಇರುತ್ತೆ. ಆ ಒಂದು ಆಲದ ಮರಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಪ್ರತೀತಿ ಆ ಒಂದು ಮಾಣಿ ಎಂಬುವಂತಹ ಗ್ರಾಮದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೆ ಹುಣ್ಣಿಮೆಯಲ್ಲಿ ನಡೀತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಆ ಒಂದು ಮಗುವಿನ ರೂಮಿಂದ ಜೋರಾದ ಮಗು ಕಿಸ್ಕೊಳ್ಳುತ್ತೆ. ನೋಡಿದ್ರೆ ಶಾಕ್ ಆಗುತ್ತೆ ಇವರಿಗೆಲ್ಲ. ಯಾಕಂತ ಹೇಳಿದ್ರೆ ಆ ಮಗು ಮೈ ತುಂಬ ಬರೀ ಕೆಂಪು ಬಣ್ಣದ ಒಂದು ಸಿಂಧೂರವನ್ನು ಲೇಪನ ಆಗಿಬಿಟ್ಟಿರುತ್ತೆ. ಇದ್ದಕ್ಕಿದ್ದಂಗೆ ಆ ಬೃಹತ್ ಆದ ಆಲದ ಮರದ ಕಡೆಯಿಂದ ಒಂದೊಂದೇ ಜಡೆ ಆ ಬ್ರಾಂಚಸ್ಸಿಂದ ಒಂದು ಪಿಶಾಚಾತ್ಮಕವಾದಂತಹ ಒಂದು ಮನುಷ್ಯ ರೂಪದಲ್ಲಿರುವಂತಹ ಆಕಾರಗಳು ಇಳಿಯೋದಕ್ಕೆ ಶುರು ಆಗುತ್ತೆ. ಕೈಯಲ್ಲಿದ್ದಂತಹ ರಿವಾಲ್ವರ್ನ ತೆಗೆದು ಗಾಳಿಯಲ್ಲಿ ಹಾಟಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಗ್ನೇಚರ್ ಸ್ಟುಡಿಯೋ. ನಾನು ಪ್ರಶಾಂತ್. ಸ್ನೇಹಿತರೆ, ಎಂದಿನಂತೆ ನಾನು ಇವತ್ತು ಹೇಳಕ್ಕೆ ಹೊರಟಿರುವಂತಹ ಕತೆ ಒಂದು ನೈಜ ಘಟನೆ ಆಗಿರುತ್ತೆ. ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು, ಆದರೆ ನೈಜ ಘಟನೆ ಆಗಿರುತ್ತೆ. ಇದು ಮಾಣಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಮಾಣಿ ಅಂತಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪುಟ್ಟ ಗ್ರಾಮವಾಗಿರುತ್ತೆ. ಸೊ ಮಾಣಿಯಲ್ಲಿ ನಡೆಸಿರ್ತಕ್ಕಂತಹ ಒಂದು ಕುಟುಂಬ, ಮೋಹನ್ ಅವರ ಕುಟುಂಬದಲ್ಲಿ ನಡೆದಿರ್ತಕ್ಕಂತಹ ಒಂದು ನೈಜ ಘಟನೆ ಆಗಿರುತ್ತೆ. ಸೊ ಹಾಗಾದರೆ ಮಾಣಿಯಲ್ಲಿ ನಡೆದಿರ್ತಕ್ಕಂತಹ ಆ ಒಂದು ಭಯಾನಕ ನೈಜ ಘಟನೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ನಡೆದಿರ್ತಕ್ಕಂಥದ್ದು 2004ನಲ್ಲಿ. ಆಗಲೇ ಹೇಳ್ದಂಗೆ ಮೋಹನ್ ಅವರ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಆಗಿರುತ್ತೆ. ಹಾಗೆ ಮೋಹನ್ ಅವರು ಯಾರು ಅಂತ ಹೇಳಿದ್ರೆ, ಅವರು ನಮ್ಮ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಪತ್ರದ ಮೂಲಕ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಭಯಾನಕ ನೈಜ ಘಟನೆಯನ್ನು ತಿಳಿಸಿರ್ತಾರೆ. ಅದು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಸೊ ಹಾಗಾದರೆ ಮಾಣಿಯಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಭಯಾನಕ ಘಟನೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈಗ ಸರ್ವೇ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂದಾಕ್ಷಣ ನಮಗೆ ಮೊದಲಿಗೆ ನೆನಪಾಗುವಂಥದ್ದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಹಾಗೆ ರಿಲಿಜಿಯಸ್ ಪ್ರಾಕ್ಟೀಸಸ್. ಅಂದರೆ ಹೆಚ್ಚಾಗಿ ಭೂತಾರಾಧನೆ ಅಥವಾ ದೈವಾರಾಧನೆ ಅಥವಾ ದೇವರ ಆರಾಧನೆ ಅಂತ ಏನು ಹೇಳ್ತೀವಿ ಅದು. ಆದರೆ ಇಂದಿನ ಕಥೆಯಲ್ಲಿ ನೀವು ಕೇಳಕ್ಕೆ ಹೊರಟಿರುವಂಥದ್ದು ಯಾವ ರೀತಿ ಆರಾಧನೆ ಅಥವಾ ಯಾವ ರೀತಿ ಪ್ರಾಕ್ಟೀಸಸ್ ಅಂತ ಹೇಳೋದಕ್ಕೆ ನನಗೆ ಚೂರು ಕನ್ಫ್ಯೂಸ್ ಆಗ್ತದೆ. ಕಥೆಯೆಲ್ಲ ಕೇಳಿದ್ಮೇಲೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದು ಯಾವ ರೀತಿಯ ಆರಾಧನೆ ಅಂತ. ಇಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂತ ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಇದು ಒಂದು ರೀತಿ ವಿಚಿತ್ರವಾದಂತಹ ಪ್ರಾಕ್ಟೀಸ್ ಆಗಿರುತ್ತೆ. ಮಾಣಿ ಎಂಬುವಂತಹ ಒಂದು ಸಣ್ಣ ಗ್ರಾಮದಲ್ಲಿ, ಮಾಣಿ ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಇರುವಂಥದ್ದೆಲ್ಲ ಒಂದು ಕಾಡಿನ ಪ್ರದೇಶ ಅಂತಲೇ ಹೇಳ್ಬೋದು. ಆ ಒಂದು ಕಾಡಿನ ಪ್ರದೇಶದಲ್ಲಿ ಒಂದು ದೊಡ್ಡ ಬೃಹತ್ತಾದಂತಹ ಒಂದು ಆಲದ ಮರ ಇರುತ್ತೆ. ಆ ಒಂದು ಆಲದ ಮರಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಪ್ರತೀತಿ ಆ ಒಂದು ಮಾಣಿ ಎಂಬುವಂತಹ ಗ್ರಾಮದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೆ ಹುಣ್ಣಿಮೆಯಲ್ಲಿ ನಡೀತಾ ಇರುತ್ತೆ. ಆ ಒಂದು ಪ್ರಾಕ್ಟೀಸ್ ಅಂದರೆ ಪೂಜೆಯ ಪದ್ಧತಿಯನ್ನು ನೀವು ಕೂಡ ಕೇಳಿಸ್ಕೊಂಡ್ರೆ ಒಂಚೂರು ವಿಚಿತ್ರ ಅನಿಸೋದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ, ಪೂಜೆ ಅಂತ ಬಂದಾಗ ನಾವು ದೇವರಿಗೆ ನೈವೇದ್ಯವನ್ನು ಇಡ್ತೀವಿ ಅಥವಾ ಅರಿಶಿನ ಕುಂಕುಮ ಈ ಥರ ಮಂಗಳ ದ್ರವ್ಯಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಆ ಒಂದು ಊರಿನಲ್ಲಿ ಇದ್ದಂತಹ ಆ ಬೃಹತ್ತಾದಂತಹ ಭಯಾನಕ ಆಲದ ಮರಕ್ಕೆ ಪೂಜೆಯ ನೆಪದಲ್ಲಿ ಒಂದಷ್ಟು ಚಿನ್ನಾಭರಣ, ಬೆಳ್ಳಿ ಆಭರಣ ಹಾಗೆ ಒಂದಷ್ಟು ನಗದುವನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಲಾಗ್ತಾ ಇತ್ತು. ಸೊ ಆ ಒಂದು ಬೃಹತ್ತಾದಂತಹ ಆಲದ ಮರಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಂಥವರು ಅದೇ ಊರಿನ ಒಬ್ಬ ಅರ್ಚಕನಾದಂತಹ ವೇದಾಂತ್ ಅವರಾಗಿರ್ತಾರೆ. ಸೊ ವೇದಾಂತ್ ಅವರು ಯಾರಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ ಅರ್ಚಕರಾಗಿರ್ತಾರೆ. ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಕ್ಕಂಥವ್ರು ಕೆಲವು ಒಂದು ವರ್ಷಗಳಿಂದ ಆ ಒಂದು ಆಲದ ಮರದ ಪೂಜೆಯನ್ನು ಕೂಡ ಅವರೇ ನೆರವೇರಿಸ್ತಾ ಇರ್ತಾರೆ. ಆದರೆ ಈ ಪೂಜೆ ನಡೆಯುವಂಥದ್ದು ಬರೀ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ರಾತ್ರಿ 12 ಗಂಟೆಗೆ ಆಗಿರುತ್ತೆ. ಸೊ ಪ್ರತಿ ಕುಟುಂಬ, ಆ ಊರಲ್ಲಿರ್ತಕ್ಕಂಥ ಕುಟುಂಬಸ್ಥರು ಯಾರೇ ಆಗಿರ್ಬೋದು, ಒಂದೊಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಬಂದು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಯಾವ ಒಂದು ಪ್ರಾಕ್ಟೀಸ್ ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಅದೇ ಪ್ರಾಕ್ಟೀಸ್ನಲ್ಲಿ ಅವರು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಮೇ 24ನೇ ತಾರೀಕು ಮೋಹನ್ ಅವರ ಕುಟುಂಬ ಕೂಡ ಅಮಾವಾಸ್ಯೆ ದಿನ ಪೂಜೆಯನ್ನು ಸಲ್ಲಿಸೋದಕ್ಕೆ ಹೋಗ್ತಾರೆ ಆ ಒಂದು ಬೃಹತ್ತಾದಂತಹ ಆಲದ ಮರಕ್ಕೆ. ಸೊ ಅವತ್ತು ನಡೆದಿರ್ತಕ್ಕಂತಹ ಘಟನೆ ಇವತ್ತು ನೆನೆಸ್ಕೊಂಡ್ರೆ ಮೋಹನ್ ಅವರ ಮೈ ಜುಮ್ ಅನ್ನತ್ತೆ. ಯಾಕಂತ ಹೇಳಿದ್ರೆ, ಯಥಾ ಪ್ರಕಾರ ಮೋಹನ್ ಹಾಗೂ ಅವರ ಕುಟುಂಬಸ್ಥರು, ಮೋಹನ್ ಅವರ ಕುಟುಂಬ ಅಂತ ಹೇಳಿದ್ರೆ ಅವರ ಹೆಂಡತಿ, ಅವರ ಮಗು ಹಾಗೆ ಮೋಹನ್ ಅವರ ತಂದೆ, ಈ 4 ಜನ ಅವತ್ತಿನ ದಿನ ರಾತ್ರಿ ಅಂದರೆ ಅಮಾವಾಸ್ಯೆಯ ರಾತ್ರಿ 12 ಗಂಟೆಗೆ ಆ ಬೃಹತ್ತಾದಂತಹ ಆಲದ ಮರಕ್ಕೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಹೋಗ್ತಾರೆ.
ಯಥಾ ಪ್ರಕಾರ ತಮ್ಮ ಶಕ್ತಿ ಅನುಸಾರ ಇದ್ದಂತಹ ಒಡವೆಗಳು ಹಾಗೆ ಅಂದರೆ ಚಿನ್ನಾಭರಣಗಳು, ಬೆಳ್ಳಿ ಆಭರಣಗಳು, ಒಂದಷ್ಟು ಕ್ಯಾಶ್, ನಗದು ಇದನ್ನು ತಗೊಂಡು ಆಲದ ಮರಕ್ಕೆ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿಕೊಟ್ಟಂಥವರು ನಮ್ಮ ವೇದಾಂತವರು, ಅಂದರೆ ಅದೇ ಊರಿನ ಅರ್ಚಕರು ಆಗಲೇ ಹೇಳಿದಾಗೆ. ಸೊ ಪೂಜೆ ಮಾಡಿದ ತಕ್ಷಣ ಮತ್ತೊಂದು ವಿಚಿತ್ರವಾದಂತಹ ಪ್ರತೀತಿ ಏನು ಅಂತ ಹೇಳಿದ್ರೆ, ಪೂಜೆ ಸಮರ್ಪಣೆ ಆಗ್ತಿದ್ದಂಗೆ ಯಾರೇ ಆಗಲಿ ಕುಟುಂಬಸ್ಥರ ಜೊತೆಗೆ ಬಂದಿರ್ತಾರಲ್ಲ, ಅವರು ಮತ್ತೆ ಹಿಂದೆ ತಿರುಗಿ ನೋಡದೆ ವಾಪಸ್ ಮನೆಗೆ ಹೋಗಬೇಕಾಗುತ್ತೆ ಅವತ್ತಿನ ದಿನ. ಅದೇ ರೀತಿ ಮೋಹನ್ ಅವರು ಕೂಡ ಪೂಜೆಯನ್ನು ಕೊಡ್ತಾರೆ, ಪೂಜೆ ನೆರವೇರುತ್ತೆ. ಅದಾದ ತಕ್ಷಣ ಹಿಂದಿರುಗಿ ಹೋಗ್ತಾ ಇರ್ತಾರೆ ಅವರ ಮನೆ ಕಡೆಗೆ. ಆದರೆ ಇದ್ದಕ್ಕಿದ್ದಂಗೆ ಮೋಹನ್ ಅವರ ಮಗ, ಸುಮಾರು 6-7 ವರ್ಷದ ಮಗು ಆಗಿರುತ್ತದು, ಅದು ಆ ಒಂದು ಪೂಜೆಗೆ ಬರಬೇಕಾದ್ರೆ ಒಂದು ಆಟಿಕೆಯನ್ನು ತಂದಿರುತ್ತೆ, ಅಂದರೆ ಕ್ಯಾಟರ್ ಪಿಲ್ಲರ್ನ ತಂದಿರುತ್ತೆ. ಮಕ್ಕಳಂದರೆ ಗೊತ್ತಲ್ಲ, ಯಾವುದೇ ರೀತಿ ಆಟಿಕೆಗಳನ್ನ ತಂದಿಟ್ಬಿಟ್ಟಿರ್ತಾರೆ. ಸೊ ಅದೇ ರೀತಿ ಕ್ಯಾಟರ್ ಪಿಲ್ಲರನ್ನು ತಂದಿರ್ತಾನೆ. ಇದ್ದಕ್ಕಿದ್ದಂಗೆ ನೆನೆಸ್ಕೋತಾನೆ, ಆ ಒಂದು ಕ್ಯಾಟರ್ ಪಿಲ್ಲರ್ ಅವನ ಕೈಯಲ್ಲಿ ಕಾಣಿಸೋದಿಲ್ಲ. ಏನಾಯಿತು ಅಂತ ಯೋಚನೆ ಮಾಡಿದಾಗ, ಆ ಪೂಜೆ ಮಾಡಬೇಕಾದ್ರೆ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂಥೇಳಿ ಇದ್ದಕ್ಕಿದ್ದಾಗೆ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಮೋಹನ್ ಅವರ ಮಗ. ಮೋಹನ್ ಎಷ್ಟೇ ಕಡಿದ್ರೂ ನಿಲ್ಲೋದಿಲ್ಲ, ಓಡೋಗಿ ಆ ಮರದ ಹತ್ರ ಹೋಗ್ಬಿಡ್ತಾನೆ. ಮರದ ಹತ್ರನೇ ಬಿದ್ದಂತಹ ಕ್ಯಾಟರ್ ಪಿಲ್ಲರ್ನ ಎತ್ಕೊಂಡು ಒಮ್ಮೆ ತಲೆ ಎತ್ತಿ ನೋಡಿದ್ರೆ ಅವನ ಎದುರುಗಡೆ ಬೃಹತ್ತಾದಂತಹ ಭಯಾನಕವಾದಂತಹ ಒಂದು ಆಕೃತಿ ಕಾಣುತ್ತೆ. ಆ ಆಕೃತಿಯನ್ನು ನೋಡಿದಂತಹ ಮೋಹನ್ ಅವರ ಮಗ ಗಾಬರಿಗೊಂದು, ಎಷ್ಟೇ ಆಗಲಿ 6 ವರ್ಷದ ಮಗು, ಗಾಬರಿಗೊಂದು ಮೂರ್ಛೆ ತಪ್ಪಿ ಬಿದ್ದೇ ಹೋಗ್ತಾನೆ. ಮಾರನೇ ದಿನ ಬೆಳಿಗ್ಗೆ ಈ ಒಂದು ಘಟನೆ ಬಗ್ಗೆ ಯೋಚನೆ ಮಾಡ್ತಿದ್ದಂತಹ ಮೋಹನ್ ಏನಿದ್ದಾನೆ, ತನ್ನ ಮಗನಿಗೆ ಈ ರೀತಿ ಆಗ್ಬಿಡ್ತಲ್ಲ ಅಂತ ಹೇಳಿ, ಮೋಹನ್ ಅವನಿಗೆ ಒಂದು ಬ್ರದರ್ ಇರ್ತಾನೆ, ಅಂದರೆ ಅಣ್ಣ ಇರ್ತಾನೆ. ಅವನು ಅಲ್ಲೇ ಸಮೀಪದಲ್ಲಿದ್ದಂತಹ ಮಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತಾನೆ ನಮ್ಮ ಮೋಹನ್ ಅವರ ಬ್ರದರ್. ಸೊ ಈ ಒಂದು ವಿಚಾರವನ್ನು ಅವರ ಬ್ರದರ್ಗೆ ತಿಳಿಸ್ತಾನೆ ಫೋನಿನ ಮುಖಾಂತರ. ಬ್ರದರ್ ಕೂಡ ತಮ್ಮನಿಗೆ ಈ ರೀತಿ ಆಗಿದೆ, ತಮ್ಮನ ಮಗನಿಗೆ ಈ ರೀತಿ ಆಗಿದೆ ಅಂತ ತುಂಬಾ ದುಃಖ ಪಡ್ತಾನೆ. ಯಾಕೆ ಅಂತ ಅಲ್ಲಿದ್ದಂತಹ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರು ಕೇಳಿದಾಗ ಅವರ ಬ್ರದರ್ಗೆ ಏನಾಯಿತು ಅಂದಾಗ ನಡೆದಂತಹ ಘಟನೆ ಹೇಳ್ತಾನೆ. ಹೀಗೆ ನನ್ನ ತಮ್ಮನ ಮಗನಿಗೆ ಈ ರೀತಿ ಆಗಿದೆ, ಈ ರೀತಿ ಆಗುತ್ತಂತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ಲಿ ಇರ್ತಕ್ಕಂಥ ಆಲದ ಮರಕ್ಕೆ ಏನು ಪೂಜೆಯನ್ನು ಸಲ್ಲಿಸ್ತಾರೆ. ಆ ಪೂಜೆ ಸಲ್ಲಿಸಬೇಕಾದ್ರೆ ಹಿಂದಿರುಗಿ ನೋಡಬಾರ್ದು, ನೋಡಿಬಿಟ್ಟಿದ್ದಾನೆ. ಹಾಗಾಗಿ ಅವನು ಮೂರ್ಛೆ ತಪ್ಪಿ ಬಿದ್ದವನು ಹೇಗೂ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಅಂತ ಅವನಲ್ಲಿದ್ದಂತಹ ಒಂದು ಪರಿಸ್ಥಿತಿಯನ್ನು ವಿಜಯ್ ಕುಮಾರ್, ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೆ ತಮ್ಮ ಕೊಲೀಗ ಅಂತ ಪೂಜಾ ಅವರು ಇದನ್ನು ಕೇಳಿ ತುಂಬ ಬೇಜಾರು ಪಡ್ತಾರೆ. ಯಾಕಂತ ಹೇಳಿದ್ರೆ ಮಕ್ಕಳ ವಿಚಾರ ಬಂದಾಗ ಎಂಥವ್ರಿಗೂ ಕೂಡ ಬೇಜಾರಾಗೋದು ಸರ್ವೇ ಸಾಮಾನ್ಯ. ನಡೆದಂತಹ ಘಟನೆ ಬಗ್ಗೆ ಕೇಳಿದಂತಹ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಬೇರೆ ಕೆಲಸದ ಕಡೆ ಗಮನ ಕೊಡೋಕ್ಕಾಗ್ತಾ ಇರೋದಿಲ್ಲ. ತುಂಬ ದುಃಖದಿಂದ, ಬೇಜಾರಿಂದ ಅದೇ ವಿಚಾರವನ್ನು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಲ್ಲೇ ಇದ್ದಂತಹ ತಮ್ಮ ಕೊಲೀಗ್ ಪೂಜಾ ಅವರು ಬಂದು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಕೇಳ್ತಾರೆ, ಯಾಕೆ ಸರ್ ಏನಾಯಿತು, ನೀವು ಯಾವಾಗಲೂ ಹೀಗಿರೋದಿಲ್ವಲ್ಲ, ತುಂಬ ಲವಲವಿಕೆಯಿಂದ ಇರ್ತೀರ, ಏನಾಯಿತು, ತುಂಬ ಬೇಜಾರಲ್ಲಿದ್ದೀರಾ ಅಂತ. ಆಗ ವಿಜಯ್ ಕುಮಾರ್ ಹೇಳ್ತಾರೆ, ಅಲ್ಲ ಬೆಳಿಗ್ಗೆ ನಮ್ಮ ಕಾನ್ಸ್ಟೇಬಲ್ ಅವರ ಅಣ್ಣನ ಮನೆಯಲ್ಲಿ ನಡೆದಂತಹ ವಿಚಾರವನ್ನು ಹೇಳಿದಾಗಲಿಂದ ನನಗೆ ಯಾಕೋ ಕೆಲಸ ಮಾಡೋದಕ್ಕೆ ಮೂಡಾಗ್ತಾ ಇಲ್ಲ, ಇವತ್ತು ತುಂಬ ಬೇಜಾರಾಗ್ತಿದೆ ಅಂತ. ಆಗ ಪೂಜಾ ಅವ್ರು ಹೇಳ್ತಾರೆ, ಅಲ್ಲ ಸರ್, ಇದಕ್ಕಿಂತ ದೊಡ್ಡ ದೊಡ್ಡ ಕೇಸ್ಗಳಿದೆ, ಅದೆಲ್ಲ ಬಿಟ್ಟು ಇದ್ರ ಬಗ್ಗೆ ತಲೆಗೆ ಇಡ್ಸ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆಗ ವಿಜಯ್ ಕುಮಾರ್ ಅವ್ರು ಹೇಳೋದೊಂದೇ ವಿಚಾರ, ನನಗೆ ನಡೆದಂತಹ ಘಟನೆ ಬಗ್ಗೆ ಯೋಚನೆ ಇಲ್ಲ, ಆದರೆ ಆ ಸಣ್ಣ ಮಗು ಆ ಘಟನೆಯಿಂದ ಪಡ್ತಾ ಇರುವಂಥ ಪರಿಸ್ಥಿತಿ ಅಥವಾ ಪಡ್ತಾ ಇರುವಂಥ ವೇದನೆ ನನಗೆ ತುಂಬ ಬೇಜಾರು ಕೊಡ್ತಿದೆ ಅಂತ. ಹಾಗಾದರೆ ಪೂಜಾ, ಇದು ಯಾಕೋ ತುಂಬ ಸಸ್ಪೀಷಿಯಸ್ ಅನ್ನಿಸ್ತಿದೆ ನನಗೆ, ಯಾಕೆ ನಾವು ಈ ಒಂದು ಕೇಸನ್ನು ತೊಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಅಲ್ಲಿ ಏನು ನಡೀತದೆ ಕಂಡುಹಿಡಿಬಾರ್ದು, ಅದರಿಂದ ಎಷ್ಟೋ ಅಮಾಯಕರು ಬದುಕಬಹುದು ಅಥವಾ ಅವರ ಜೀವನ ಉಳಿಯುತ್ತಲ್ವಾ ಅಂತ ಕೇಳಿದಾಗ ಪೂಜಾ ಅವರು ಒಂದೇ ಮಾತಲ್ಲಿ, ಖಂಡಿತವಾಗ್ಲೂ ಸರ್, ನೀವು ಯಾವಾಗಲೂ ಸತ್ಯುತ್ಪರ ಇರ್ತೀರ, ನಾನು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದೇ ಇರ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಅಂದರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಪೂಜಾ ಅವರು ಇಬ್ಬರು ಡಿಸೈಡ್ ಮಾಡ್ತಾರೆ ಮಾಣಿಗೆ ಟ್ರಾವೆಲ್ ಮಾಡೋದಕ್ಕೆ. ಅಲ್ಲಿ ನಡೆದಂತಹ ಘಟನೆ ಬಗ್ಗೆ ಸಾಕಷ್ಟು ಇನ್ವೆಸ್ಟಿಗೇಟ್ ಮಾಡಬೇಕು, ಅಲ್ಲಿ ಏನು ನಡೀತಿದೆ ಕಂಡುಹಿಡಬೇಕು ಅಂತ ಒಂದಷ್ಟು ರಿಸರ್ಚ್ ಕೂಡ ಮಾಡ್ತಾರೆ. ಆ ಒಂದು ಆಲದ ಮರ ಹಾಗೆ ಆ ಒಂದು ಊರಿನ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿರುತ್ತೆ. ಮತ್ತು ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಇನ್ವೆಸ್ಟಿಗೇಟ್ ಮಾಡಿದ್ರೆ ನಮಗೆ ಪ್ರೂಫ್ ಸಮೇತ ಹಿಡಿಬೋದು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ. ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಂತಲ್ಲ, ಮಾರುವೇಷದಲ್ಲಿ, ಅಂದರೆ ಇಬ್ಬರು ಗಂಡ ಹೆಂಡತಿ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಆ ಊರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸಿದ್ಧತೆಯನ್ನು ಪಡಿಸ್ಕೋತಾರೆ. ಅವತ್ತಿನ ರಾತ್ರಿ ಸುಮಾರು 11 ಗಂಟೆ ಆಗಿರುತ್ತೆ. ಲಾಸ್ಟ್ ಬಸ್ ಇರುತ್ತೆ ಮಾಣಿಗೆ. ಆ ಒಂದು ಬಸ್ ಸ್ಟಾಪ್ನಲ್ಲಿ ಕಾಯ್ತಾ ಇರ್ತಾರೆ ವಿಜಯ್ ಕುಮಾರ್ ಹಾಗೆ ಪೂಜಾ ಅವರು. ಕೊನೆಗೂ ಮಾಣಿಗೆ ಹೋಗುವಂಥ ಬಸ್
ಆ ಒಂದು ಬಸ್ ಸ್ಟಾಪ್ಗೆ ಬಂದು ನಿಲ್ಲುತ್ತೆ. ಬಸ್ ಹತ್ತಿದ ತಕ್ಷಣ ಆ ಬಸ್ಸಲ್ಲಿ ಸರಿಸುಮಾರು ಎಣಿಸಿದ್ರೆ ಒಂದು 4ರಿಂದ 5 ಜನ ಮಾತ್ರ ಕಾಣಿಸ್ತಾರೆ. ಮಿಕ್ಕಿದ ಸೀಟೆಲ್ಲ ತುಂಬ ಖಾಲಿಯಾಗೇ ಇರುತ್ತೆ. ಯಾಕೆ ಅಂತ ಇವರೊಂಥರ ಕ್ವೆಶನ್ ರೇಸ್ ಆಗುತ್ತೆ ಇವರ ಮನಸ್ಸಲ್ಲಿ. ಏನು ಬಸ್ಸು ತುಂಬ್ಕೊಂಡಿಲ್ಲದೆ ಬರೀ 4-5 ಜನ ಇದ್ದಾರೆ, ಬಹುಶಃ ಲಾಸ್ಟ್ ಬಸ್ಸು, ಅದಕ್ಕೋಸ್ಕರ ಯಾರೂ ಜನ ಇಲ್ಲ ಅಂಥೇಳಿ ಆ 4-5 ಜನದ ಒಂದು ಸೀಟ್ ಏನಿದೆ ಅಲ್ಲೇ ಹೋಗಿ ಕುತ್ಕೋತಾರೆ. ಅವರು ಇವರಿಬ್ಬರನ್ನ ನೋಡಿ ಅಲ್ಲಿರುವಂತಹ ಒಂದು ವ್ಯಕ್ತಿ ಕೇಳ್ತಾನೆ, ಯಾಕೆ ಎಲ್ಲಿ ಹೊರಡ್ತಾ ಇದ್ದೀರಾ, ಇಬ್ಬರು ನೋಡೋಕೆ ಗಂಡ ಹೆಂಡತಿ ಥರ ಇದ್ದೀರಾ, ಏನು ವಿಚಾರ ಅಂತ ಕೇಳಿದಾಗ, ಹೌದು ನಾವು ಮಾಣಿಗೆ ಹೊರಡ್ತಾ ಇದ್ದೀವಿ, ಅಲ್ಲಿ ಯಾವುದೋ ಒಂದು ದೊಡ್ಡ ಆಲದ ಮರ ಇದೆಯಂತಲ್ಲ, ಆ ಒಂದು ಆಲದ ಮರಕ್ಕೆ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ. ನಮಗೆ ಆ್ಯಕ್ಚುಲಿ ಮಕ್ಕಳಿಲ್ಲ, ಅಲ್ಲಿ ಹರಕೆಯನ್ನು ತೀರಿಸಿ ಅಥವಾ ಪೂಜೆಯನ್ನು ಮಾಡಿದ್ರೆ ಮಕ್ಕಳೇನಾದರೂ ಆಗಬಹುದು ಅಂತ ಯಾರೋ ಹೇಳಿದರು, ಅದಕ್ಕೋಸ್ಕರ ಹೋಗ್ತಿದ್ದೀವಿ ಅಂತ ಪೂಜಾ ಹೇಳ್ತಾರೆ.